ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಚಿನ್ನದ ಬೇಟೆಗಾಗಿ ಪೋಗಾಟ್ಗೆ ಒಂದೇ ಹೆಜ್ಜೆ. ಒಂದೇ ದಿನ 3 ಪಂದ್ಯ ಗೆದ್ದ ವಿನೇಶ್. ಫೈನಲ್ನಲ್ಲಿ ಅಮೆರಿಕದ ಸಾರಾ ಹಿಲ್ಡೆ ಬ್ರ್ಯಾಂಡ್ಗೆ ಸವಾಲು. ಚಿನ್ನದ ಸನಿಹಕ್ಕೆ ಜಾವ್ಲಿನ್ ಎಸೆದ ಚೋಪ್ರಾ. ಒಂದೇ ಎಸೆತದಿಂದ ಫೈನಲ್ಗೇರಿದ ನೀರಜ್. ಅರ್ಹತಾ ಸುತ್ತಲ್ಲಿ 89.34 ಮೀಟರ್ ಎಸೆದು ದಾಖಲೆ. ವರ್ಷದ ನೋಬೆಲ್ ವಿಜೇತ ಯೂನುಸ್ಗೆ ಅಧಿಕಾರ. ಬಾಂಗ್ಲಾದೇಶದಲ್ಲಿ ಮಧ್ಯಂತರ ಸರ್ಕಾರ ಮುನ್ನಡೆಸಲು ಆಯ್ಕೆ. ಅಧ್ಯಕ್ಷ ಮೊಹಮ್ಮದ್ ಶಹಾಬುದ್ದೀನ್ ನೇತೃತ್ವದ ಸಭೆಯಲ್ಲಿ ನಿರ್ಧಾರ. ಐದನೇ ದಿನಕ್ಕೆ ಕಾಲಿಟ್ಟ ಮೈಸೂರು ಚಲೋ ಪಾದಯಾತ್ರೆ. ಮಂಡ್ಯ ಹೊರಭಾಗದ ಕನ್ವೆನ್ಷನ್ ಹಾಲ್ನಲ್ಲಿ ವಾಸ್ತವ್ಯ. ಇವತ್ತು ತೂಬಿನಕೆರೆವರೆಗೆ 16 ಕಿಲೋಮೀಟರ್ ಹೆಜ್ಜೆ. ಮೈತ್ರಿ ನಾಯಕರ ಪಾದಯಾತ್ರೆಗೆ ಸಿಎಂ ಡೋಂಟ್ ಕೇರ್. ಅಂಗರಕ್ಷಕರು ಅತ್ಯಾಪ್ತರು ಇಲ್ಲದೆ ಮೈಸೂರು ನಗರ ಸಂಚಾರ. ಬೆಳಗ್ಗೆ 10 ಗಂಟೆಗೆ ಸುದ್ದಿಗೋಷ್ಠಿ ಕರೆದ ಸಿದ್ದರಾಮಯ್ಯ. ಹೋಟೆಲ್ ಮಾಲೀಕರ ಹಲವು ದಿನದ ಬೇಡಿಕೆ ಈಡೇರಿಕೆ. ಬಿಬಿಎಂಪಿ ವ್ಯಾಪ್ತಿಯ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಗುಡ್ ನ್ಯೂಸ್. ನಸುಕಿನ ಜಾವ 1 ಗಂಟೆವರೆಗೂ ವ್ಯಾಪಾರ ವಿಸ್ತರಣೆಗೆ ಅವಕಾಶ. ಕೇರಳದಿಂದ ಬರ್ತಿದ್ರು, ಹಸುಗಳನ್ನ ಕದಿತಿದ್ರು. ಕಳ್ಳತನ ಮಾಡ್ತಾ ಇದ್ದ ನಟೋರಿಯಸ್ ಗ್ಯಾಂಗ್ ಅಂಡರ್. 4ರನ್ನ ಬಂಧಿಸಿರೋ ಕೆಂಗೇರಿ ಪೊಲೀಸರು. ಬೆಂಗಳೂರಲ್ಲಿ ಮಿತಿ ಮೀರಿದ ಕಳ್ಳರ ಹಾವಳಿ. ರಾತ್ರೋರಾತ್ರಿ ಬೇಕರಿಗೆ ಎಂಟ್ರಿ ಕೊಟ್ಟು ಶಟರ್ ಮುರಿದು ಕಳ್ಳತನ. ರಾಡ್ ಹಾಗೂ ಕಟ್ಟಿಂಗ್ ಪ್ಲೇಯರ್ ಬಳಸಿ ಶಟರ್ ಒಡೆದ ಖದೀಮರು. ಕೋಲಾರದಲ್ಲಿ ಮೊದಲ ಬಾರಿಗೆ ಮುಂಗಾರು ಅಬ್ಬರ. ಮಳೆಯಿಂದಾಗಿ ರೈಲ್ವೆ ಅಂಡರ್ಪಾಸ್ ತುಂಬಿ ವಾಹನಗಳ ಪರದಾಟ. ತಾಲೂಕು ಕಚೇರಿಗೂ ನುಗ್ಗಿದ ಮಳೆ ನೀರು. ಮಲಪ್ರಭಾ ನದಿಯಿಂದ ಬಾದಾಮಿ ತಾಲೂಕಿನಲ್ಲಿ ನೆರೆ ಸೃಷ್ಟಿ. ನದಿಗೆ 12,000 ಕ್ಯೂಸೆಕ್ ನೀರು. ಜಮೀನುಗಳು ಜಲಾವೃತ. ಶಾಸಕ ಚಿಮ್ಮನಕಟ್ಟಿ ಸ್ಥಳ ಪರಿಶೀಲನೆ. ಮಹಾರಾಷ್ಟ್ರ ಅಣೆಕಟ್ಟೆಗಳಿಂದ ಕೃಷ್ಣಾ ನದಿಗೆ ನಿರಂತರ ನೀರು. ನೀರಿನಲ್ಲಿ ಮುಳುಗಿರುವ ಬೆಳಗಾವಿ ಜಿಲ್ಲೆಯ 41 ಸೇತುವೆಗಳು. ಸುಮಾರು 700ಕ್ಕೂ ಹೆಚ್ಚು ಮನೆಗಳು ಜಲಾವೃತ. ನಿರಂತರ ಮಳೆಗೆ ಕುಸಿದು ಬಿದ್ದ ಹಳೆ ಸೇತುವೆ. ಕಾಳಿ ನದಿಗಾಗಿ ಕಾರವಾರ ಗೋವಾ ನಡುವೆ ನಿರ್ಮಿಸಿದ್ದ ಬ್ರಿಡ್ಜ್. ಸೇತುವೆ ಕೆಳಗೆ ಬಿದ್ದ ಟ್ರಕ್ ಚಾಲಕ ಸೇಫ್. ಮಳೆ ಆರ್ಭಟಕ್ಕೆ ನಲುಗಿ ಹೋದ ಹಿಮಾಚಲ. ಪ್ರವಾಹ ಪೀಡಿತ ಗ್ರಾಮಗಳಿಗೆ ಸಂಸದೆ ಕಂಗನಾ ರಣಾವತ್ ಭೇಟಿ. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ. ಚಹಾ ಕುಡಿಯಲು ಟೆಂಪೋ ನಿಲ್ಲಿಸಿ ಹೋದ ಚಾಲಕ. ಡ್ರೈವರ್ ಇಲ್ಲದೆ ಹಿಮ್ಮುಖವಾಗಿ ಚಲಿಸಿದ ವಾಹನ. ಅದೃಷ್ಟವಶಾತ್ ಯಾವುದೇ ವೆಹಿಕಲ್ ಇಲ್ಲದಕ್ಕೆ ತಪ್ಪಿದ ದುರಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.